ಸರ್ ನಿಮ್ಮದು ಆನ್ಯುವಲಿ ಎಷ್ಟು ಖರ್ಚಾಗುತ್ತೆ ಮತ್ತು ಎಷ್ಟು ಇನ್ಕಮ್? ಈಗ ಒಂದು ಬಾಕ್ಸಿಗೆ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು ಬಾಕ್ಸಿಗೆ 2,000, ಕಾಲೋನಿಗೆ 2,000 ಸ್ಟ್ಯಾಂಡ್ ಸೇರಿ ಒಟ್ಟು 4,000 ರೂಪಾಯಿದು ಒಂದು ಬಾಕ್ಸ್. ಈ ಥರದ ನಾವು ಒಂದು 50 ಬಾಕ್ಸ್ ಇದ್ದಾವೆ. ಈಗ ವರ್ಷಕ್ಕೆ ನನಗೆ ಜೇನುತುಪ್ಪದಿಂದ ಒಂದು ವರ್ಷಕ್ಕೆ ಆನ್ಯುವಲ್ ಆಗಿ ಎಲ್ಲ ಖರ್ಚು ಎಲ್ಲ ತೆಗೆದು 1 ಲಕ್ಷ ರೂಪಾಯಿ ಜೇನುತುಪ್ಪದಿಂದ ಆದಾಯ ಬರುತ್ತೆ. ಕಾಲೋನಿಯಿಂದ 1-2 ಲಕ್ಷ ಬರುತ್ತೆ. ಸೈಡ್ ಪ್ರಾಡಕ್ಟ್ಸ್ ಎಲ್ಲ ಬಿಟ್ಟು ಟೋಟಲ್ ಒಂದು 3 ಲಕ್ಷ ರೂಪಾಯಿ ನನಗೆ ನಿಕ್ಕಿ ಆದಾಯ ಬರುತ್ತೆ. ನಿಕ್ಕಿ ಆದಾಯ ಬರುತ್ತೆ. ಅಂದರೆ ಪರ್ ಡೇ ನಿಮಗೇನು 1 ಅವರ್ ಅಷ್ಟೇ ಕೆಲಸ? 1 ಅವರ್ ವೀಕ್ಲಿ 1 ಟೈಮ್ ಅಷ್ಟೇ. 1 ಟೈಮ್ ಅಷ್ಟೇ. ಸಾಕ್ಲಿಕ್ಕೆ ಯೋಗ್ಯವಾಗಿರೋದು 2 ಮಾತ್ರ ಬರುತ್ತೆ. ಗೂಡಲ್ಲಿ ಒಂದು ತುಡುವೆ ಜೇನು ಸಾಕ್ತೀವಿ, ಇನ್ನೊಂದು ಮಿಸ್ರಿ ಅಂತ ಏನಿದೆ ಹೇಳಿದ್ವಿ ಮುಜೆಂಟಿನ, ಅವೆರಡನ್ನ ಮಾತ್ರ ನಾವು ಬಾಕ್ಸಲ್ಲಿ ಸಾಕಾಣಿಕೆ ಮಾಡಲಿಕ್ಕೆ ಯೋಗ್ಯ. ಈ ಮುಜೆಂಟಿ ಜೇನಿದೆಯಲ್ಲ ಅದು 0 ಮೇಂಟೆನೆನ್ಸು. ಒಂದ್ಸಲಿ ನಾವು ಬಾಕ್ಸಿಗೆ ಕೂರಿಸಿದ್ವಿ ಅಂದರೆ ಯಾವುದೇ ಕಾರಣಕ್ಕೂ ಎದ್ದೋಗೋದಿಲ್ಲ ಅದು. ಈ ಜೇನು ಕುಟುಂಬ ಈಗ ತುಡುವೆ ಜೇನಿದೆಯಲ್ಲ, ಇದು 1 ವರ್ಷಕ್ಕೆ ನಮಗೆ ಆವ್ರೇಜ್ 5 kg ಜೇನುತುಪ್ಪ ಬರುತ್ತೆ ಒಂದು ಬಾಕ್ಸಲ್ಲಿ. 1 ವರ್ಷಕ್ಕೆ? 1 ವರ್ಷಕ್ಕೆ ಒಂದು ಬಾಕ್ಸಿಂದ 1 ಬಾಕ್ಸಲ್ಲಿ 5 kg ಜೇನುತುಪ್ಪ ಬರುತ್ತೆ. ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಪರಿಚಯ ಮಾಡ್ಕೊಳ್ರಿ. ನಮ್ಮ ಹೆಸರು ಶಶಿಕುಮಾರ್ ಅಂತೇಳಿ. ನಮ್ಮದು ದೊಡ್ಡಬಿಗೆ ನೇಟಿವ್ ಬಂದು ಈಗ ಪ್ರೆಸೆಂಟು ನಾವು ಸಂತೆಬೆನ್ನೂರಲ್ಲೇ ಈಗ ವಾಸವಾಗಿದ್ದೀವಿ, ಮತ್ತು ತೋಟನ ಸಂತೆಬೆನ್ನೂರಲ್ಲಿದೆ. ನಾವು ಈ ಕಳೆದ 5 ವರ್ಷದಿಂದ ಜೇನು ಕೃಷಿ ಮಾಡ್ತಾಯಿದ್ದೀವಿ. ಜೇನು ಕೃಷಿ ಏನಕ್ಕೆ ಮಾಡಬೇಕು ಅಂತ ಮನಸ್ಸು ಅಂತಂದರೆ, ಈಗ ಮನೆಗೆ ಒಂದು ಜೇನುತುಪ್ಪ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಜೇನು ಕೃಷಿನ ಸಾಕಾಣಿಕೆ ಮಾಡಬೇಕು ಅನ್ನೋದು ನಮ್ಮ ಒಂದು ಕಾನ್ಸೆಪ್ಟ್ ಬಂತು. ಹಾಗಾಗಿ ಎಲ್ಲಿ ಮಾಡೋದು ಏನು ಅಂತ ನಾವು ವಿಚಾರ ಮಾಡ್ಕೊಂಡಾಗ ಮೈರಾಡ ಗ್ರೀನ್ ಕಾಲೇಜಲ್ಲಿ ನಮಗೆ ಜೇನು ಕೃಷಿ ತರಬೇತಿ ಕೊಡ್ತಾಯಿದ್ರು. ಆವಾಗಿನ್ನೂ ಅಷ್ಟು ನಮಗೆ ಪರಿಚಯ ಇದ್ದಿಲ್ಲ, ಡಿಪಾರ್ಟ್ಮೆಂಟ್ ಆಗಿರ್ಬೋದು ಹೆಂಗೆ ಏನು ಅಂತ. ಅದಾದಮೇಲೆ ನಾವು ಎಲ್ಲಿ ಏನು ಅಂತ ಕೇಳಿದ್ವಿ. ಆಮೇಲೆ ಶಾಂತವೀರಯ್ಯ ಅಂತ ಇದ್ದಾರೆ ಮೇಟಿ ಕುರ್ಕೆ ಅವರು ರಿಟೈರ್ಡ್ ಅಸಿಸ್ಟೆಂಟ್ ಡೈರೆಕ್ಟ್ರು, ಅವರು ಸಾಕ್ತಾ ಇದ್ದಾರೆ ಅಂತ ನಾವು ಕೇಳ್ಪಟ್ವಿ. ಆಮೇಲೆ ಅವರಿಂದ ನಾವು ಒಂದು 2 ಬಾಕ್ಸ್ನ 3 ಬಾಕ್ಸು ಪರ್ಚೇಸ್ ಮಾಡಿದ್ವಿ. 2ರಿಂದ 3 ಬಾಕ್ಸ್ ಪರ್ಚೇಸ್ ಮಾಡಿದ್ವಿ 2019ರಲ್ಲಿ. ಆವಾಗಲಿಂದ ನಮಗೆ ತರಬೇತಿ ಕೊಟ್ಟರು. 2019ರಲ್ಲಿ ತರಬೇತಿ ಕೊಟ್ಟರು ಅವರೇ, 2 ದಿನದ ತರಬೇತಿ. ಅದಾದ ನಂತರ ನಾವು ಅದನ್ನು ಕಂಟಿನ್ಯೂಸ್ ಆಗಿ 2019ರಿಂದ ನಾವು ಈಗ ಜೇನು ಕೃಷಿ ಮಾಡ್ತಾಯಿದ್ವಿ. ಅದಾದಮೇಲೆ ಏರೋದು ಕೆಳಗೆ ಹೋಗೋದು ಮೇಲೆ ಕೆಳಗೆ ಆಗಿದೆ. ಈ ವರ್ಷ ಪರವಾಗಿಲ್ಲ, ಜೇನು ಕೃಷಿನಲ್ಲಿ ನಾವು ಯಶಸ್ಸು ಕಂಡಿದ್ದೀವಿ. ಅಂದರೆ ಎಷ್ಟು ಬಾಕ್ಸ್ ಸ್ಟಾರ್ಟ್ ಮಾಡಿದ್ರಿ? ನಾವು ಸ್ಟಾರ್ಟಿಂಗ್ ಮಾಡಿದಾಗ 3 ಬಾಕ್ಸ್ ಮಾಡಿದ್ವಿ. ಓಕೆ. 3 ಬಾಕ್ಸ್ ISI ಬಾಕ್ಸ್ ಮಾಡಿದ್ವಿ. ಆ ISI ಬಾಕ್ಸಿಂದ ನಾವು ಇವತ್ತಿನ ತನಕ ಏನು ಇದಾವೋ ಎಲ್ಲ ನಮ್ಮದೇ ಹುಳ, ಅವತ್ತಿಂದ ಏನು ಬ್ರೀಡ್ ಮಾಡ್ಕೊಂತ ಬಂದಿದ್ದೆವೋ ನಮ್ಮದೇ ಹುಳ ಇದೆ. ಅಂದರೆ ನೀವು ಕೃಷಿನ ಬಾಕ್ಸ್ನ ಇವ್ರ ಹತ್ರ ಅವ್ರು ಹೇಳಿದ್ರಲ್ಲ ಟ್ರೈನಿಂಗ್ ಕೊಟ್ಟರು ಅಂತ, ಅವ್ರ ಹತ್ರ ತೊಗೊಂಡ್ರು ಇಲ್ಲ ಯಾವ್ದಾರ ಡಿಪಾರ್ಟ್ಮೆಂಟಿಂದ? ಈಗ ಶಾಂತವೀರಯ್ಯ ಸರ್ ಹತ್ರ ನಾವು ಸ್ಟಾರ್ಟಿಂಗು ಫುಲ್ ರೇಟ್ ಕೊಟ್ಟು ತೊಗೊಂಡಿದ್ವಿ. ಟ್ರೈನಿಂಗಲ್ಲಿ ನಮಗೆ ಮತ್ತೆ 2 ಬಾಕ್ಸ್ ಕೊಟ್ಟರು. ಒಟ್ಟು 5 ಬಾಕ್ಸ್ ಆಯಿತು. 5 ಬಾಕ್ಸ್. ಫಸ್ಟ್ ಡಿಪಾರ್ಟ್ಮೆಂಟು ನಮಗೆ ಟಚ್ ಆಗಿದ್ದು ಅಲ್ಲಿ 5 ಬಾಕ್ಸು ಸಪ್ರೇಟಾಗಿ ಕೊಟ್ಟರು. ಆಮೇಲೆ ತದನಂತರ 2023ರಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ನಮಗೆ ಒಂದು 10 ಬಾಕ್ಸ್ ಕೊಟ್ಟರು. ನಮ್ಮ ಅಮ್ಮರ ಹೆಸರೇನಿಗೆ 10 ಬಾಕ್ಸ್ ಕೊಟ್ಟರು. ಅಲ್ಲಿಗೆ ನಮಗೆ 15 ಬಾಕ್ಸ್ ಆಯಿತು. 15 ಬಾಕ್ಸು ISI ಬಾಕ್ಸ್ ಆಯಿತು. ಆ ISI ಬಾಕ್ಸಿಂದ ನಾವು ಇವತ್ತಿನ ತನಕ ಏನಾಗಿದೆ, ನಾವು 2 ಬಾಕ್ಸ್ ಇದ್ದೇವೆ ನನ್ನ ಹತ್ರ. ಒಂದು ISI ಮತ್ತು ಒಂದು ನಾನ್ ISI ಬಂದು ಕೇರಳ ಬಾಕ್ಸು. ಅದು ಫ್ರೇಮ್ ಸಣ್ಣದು, ಕಾಲೋನಿ ಸ್ಟ್ರೆಂತ್ ಇರುತ್ತೆ. ಕುಟುಂಬ 6 ಫ್ರೇಮ್ ಇರ್ತಕ್ಕಂಥ ಒಂದು ಕುಟುಂಬ. ISI ಬಂದು 8 ಫ್ರೇಮ್ ಇರ್ತಕ್ಕಂಥ ಒಂದು ಕುಟುಂಬ. ನಮಗೆ ಯಾವ್ದು ಚೆನ್ನಾಗಾಗುತ್ತೋ ಸೂಟೇಬಲ್ಲು ನಾನು ಕೇರಳ ಬಾಕ್ಸಲ್ಲೇ ಸೂಟೇಬಲ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವರ್ಷ ಫುಲ್ಲು ಕೇರಳ ಬಾಕ್ಸ್, ಈ ಬಾಕ್ಸಿಗೆ ಸಣ್ಣ ಬಾಕ್ಸಿಗೆ ನಾನು ಕನ್ವರ್ಟ್ ಆಗಿ ಇದೇ ಬಾಕ್ಸಲ್ಲೇ ನಾನು ಕೇರಳ ಬಾಕ್ಸು. ಇದು ಕೇರಳ ಬಾಕ್ಸು. ISI ಬಾಕ್ಸು ಬೇರೆ ಇದೆಯಾ? ISI ಬಾಕ್ಸು ಬೇರೆ ಇದೆ. ISI ಬಾಕ್ಸಲ್ಲಿ ಏನಿಲ್ಲ, ಜಸ್ಟ್ ಫ್ರೇಮ್ ದೊಡ್ಡದು 8 ಫ್ರೇಮ್ ಇರುತ್ತೆ ಅಷ್ಟೇ. ಕೇರಳ ಬಾಕ್ಸಲ್ಲಿ ಫ್ರೇಮ್ 1 ಇಂಚ್ ಸಣ್ಣ ಕಡಿಮೆ ಬರುತ್ತೆ. 8 ಫ್ರೇಮ್ ಇರಲ್ಲ, ಇದರಲ್ಲಿ 6 ಫ್ರೇಮ್ ಇರುತ್ತೆ. 6 ಫ್ರೇಮ್ ಇರ್ತಕ್ಕಂಥ ಒಂದು ಕುಟುಂಬ. ಅಂದರೆ ಇದೇ ಫುಲ್ ಟೈಮ್ ಮಾಡ್ತಿರ್ತೀರಾ ಅಥವಾ ಬೇರೆ? ಈಗ ಇದು ಏನಾಗಿದೆ ಅಂದರೆ, ಈಗ ಕೃಷಿಯ ಜೊತೆಗೆ ಇದು ಉಪಕಸುಬು ನಂದು. ಓಕೆ. ಇದನ್ನೇ ನಾನು ಪಾರ್ಟ್ ಟೈಮ್ ಆಗೇ ಮಾಡ್ತಾ ಇರೋದು. ಈಗ ಸೈಡಿಗೆ ನಂದು ರೊಟ್ಟಿ ಮಿಷಿನ್ ಇದ್ದಾವೆ, ನಮ್ಮ ತೋಟ ಇದೆ, ಹಸುಗಳಿದ್ದಾವೆ. ಅದ್ರ ಜೊತೆಗೆ ನಾನು ಈಗ ಮನೆ ಅಕ್ಕಪಕ್ಕ ಇಟ್ಕೊಂಡು, ತೋಟದಲ್ಲಿ ಅಕ್ಕಪಕ್ಕ ನಮ್ಮ ತೋಟ, ನಮ್ಮ ಮಾವರ ತೋಟಗಳಲ್ಲೆಲ್ಲ ಇಟ್ಕೊಂಡಿರ್ತೀವಲ್ಲ, ಹಂಗಾಗಿ ಇದನ್ನು ನಾನು ವಾರಕ್ಕೆ 1 ಟೈಮ್ ಅಷ್ಟೇ ಮೇಂಟೈನ್ ಮಾಡ್ತೀನಿ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಅಂದರೆ ನೀವು ಹೇಳೋ ಪ್ರಕಾರ ಡೈಲಿ ಇದನ್ನು ನೋಡ್ತಾನೆ ಇರಬೇಕು ಅಥವಾ 10 ಡೇಸಿಗೆ ಒಂದ್ಸತಿ ವೀಕ್ಲಿ 1 ಟೈಮ್ ನೋಡಲೇಬೇಕು. ನೋಡಲಿಲ್ಲ ಅಂದರೆ ಆಗೋದೇ ಇಲ್ಲ. 15 ಡೇಸ್ ಬಿಟ್ಟು ನೋಡಿದೆ, ತಿಂಗಳು ಬಿಟ್ಟು ನೋಡಿದ್ವಿ, ನಮ್ಮ ತಲೆಯಲ್ಲಿ ಬರೆದಿತ್ತು ಅಂದರೆ ಇರುತ್ತೆ. ಇಲ್ಲ ಅಂತಂದರೆ ಎದ್ದೋಗೋ ಚಾನ್ಸಸ್ ಇರುತ್ತೆ. ಯಾಕೆ ಎದ್ದೋಗುತ್ತೆ ಅಂತಂದರೆ, ಇದಕ್ಕೆ ಒಂದು ಕ್ಲೀನ್ ಮಾಡಬೇಕು. ಇದನ್ನು
ಹೆಂಗೆ ಕ್ಲೀನ್ ಮಾಡಬೇಕಪ್ಪ ಅಂತಂದರೆ ಈ ಥರ ಕ್ಯಾಪ್ ತಕ್ಕೊಂಡು ಬಾಕ್ಸ್ನ ನಿಧಾನಕ್ಕೆ ಇಟ್ಕೊಂಡು ಇಲ್ಲಿ ವ್ಯಾಕ್ಸ್ ಮೌತ್ ಆಗುತ್ತೆ. ಈ ಡಸ್ಟ್ ಎಲ್ಲ ಇದೆಯಲ್ಲ, ಈ ಡಸ್ಟು ಈ ಹುಳ ಎಲ್ಲ ಫಂಗಸ್ ಆಗುತ್ತೆ. ಅಂದರೆ ಇದು ವ್ಯಾಕ್ಸ್ ಮೌತ್ ಅಂದರೆ ಮೇಣ ಪತಂಗ ಅಂತ ಆಗುತ್ತೆ ಈ ಡಸ್ಟ್ ಇರೋದ್ರಿಂದ. ಇದನ್ನೇನು ಮಾಡ್ಬೇಕು ಅಂದರೆ ನಾವು ಒಂದು ಬ್ರಷ್ ಅಥವಾ ಹಳೆ ಬಟ್ಟೆನಲ್ಲಿ ಇದನ್ನು ಒರೆಸ್ತಾ ಇರಬೇಕು ವಾರಕ್ಕೆ ಒನ್ ಟೈಮ್. ವಾರಕ್ಕೆ ಒನ್ ಟೈಮ್ ಇದನ್ನು ಒರೆಸಿದ್ರೆ ಏನಾಗುತ್ತೆ ಅಂದರೆ ಅದು ಆ ಡಸ್ಟು ಹೋಗೋದ್ರಿಂದ ವ್ಯಾಕ್ಸ್ ಮೌತು ಇದಕ್ಕೆ ಅಟ್ಯಾಕ್ ಆಗೋದಿಲ್ಲ. ಲೈಕ್ ಇದು ಹನಿನಾ ಅಥವಾ ಶುಗರ್ ಇದ್ರದ್ದು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಹೌದು, ಈಗ ಜೇನಲ್ಲಿ 3 ಕಾಲ ಬರ್ತವೆ. ಒಂದು ಅಭಾವ ಕಾಲ, ಇನ್ನೊಂದು ಅಭಿವೃದ್ಧಿ ಕಾಲ, ಇನ್ನೊಂದು ಜೇನು ಕಾಲ ಅಂದರೆ ತುಪ್ಪ ಬರೋ ಅಂಥದ್ದು. ಈಗ ನಾವು ಅಭಾವ ಕಾಲ ಅಂದರೆ ಮಳೆಗಾಲ, ಜೂನಿಂದ ಸ್ಟಾರ್ಟ್ ಆಗುತ್ತೆ ಸರಿನಾ. ಆವಾಗ ನಾವು ಸಕ್ಕರೆ ನೀರು ಮಿಕ್ಸ್ ಮಾಡಿ ಈ ಥರ ಫೀಡಿಂಗ್ ಕೊಡಲೇಬೇಕು ಅಭಾವ ಕಾಲದಲ್ಲಿ. ಅದಾದಮೇಲೆ ಅಭಿವೃದ್ಧಿ ಕಾಲದಲ್ಲಿ ಜೇನು ಅಭಿವೃದ್ಧಿ ಆಗುತ್ತೆ ಅಂತಂದರೆ ಈಗ ಒಂದು ಕುಟುಂಬ ಇರುತ್ತೆ, ಒಂದು ಕುಟುಂಬದಿಂದ ನಾನು 4 ಮಾಡ್ಕೋಬೋದು ಒಂದು ವರ್ಷಕ್ಕೆ, ಅಥವಾ 5 ಮಾಡ್ಕೋಬೋದು. ಒಂದು ಕುಟುಂಬದಲ್ಲಿ ನಮಗೆ 2ರಿಂದ 3 ಬಾಕ್ಸು ಹುಳ ಆಗುತ್ತೆ. ಇದೇ ಕುಟುಂಬನ ನಾವು ಡಿವೈಡ್ ಮಾಡಬೇಕು ಅಂದರೆ ಈ 6 ಫ್ರೇಮು ಸಹ ತುಂಬಬೇಕು. ಈಗ ನಮ್ಮಲ್ಲಿ ಈಗ 5 ಇದ್ದಾವೆ, 6 ಫ್ರೇಮ್ ತುಂಬಿದ ಮೇಲೆ ಸ್ಟ್ರೆಂತ್ ಆದಮೇಲೆ ಇದರಲ್ಲೇ ನಾವು 3, 2 ಆ ಥರ ಡಿವೈಡ್ ಮಾಡ್ಕೊಂಡು ಇದು ಮಾಡ್ತೀವಿ. ರಾಣಿ ಡಿವೈಡ್ ಎಲ್ಲ ಮಾಡ್ತೀವಿ. ಡಿವೈಡ್ ಮಾಡ್ಕೊಂಡು ಈಗ 10 ಬಾಕ್ಸ್ ಇದ್ದರೆ 30 ಬಾಕ್ಸ್ ಆಗುತ್ತೆ. ಈಗ ನಮ್ಮ ಹತ್ರ 10 ಬಾಕ್ಸ್ ಇದೆ 50 ಹುಳ ಅಂತಂದರೆ ಡಿವೈಡ್ ಮಾಡ್ತೀವಿ ಅಂದರೆ 30 ಬಾಕ್ಸು ಹುಳನ ನಾವು ಡಿವೈಡ್ ಮಾಡ್ಕೊತೀವಿ. ಅಂದರೆ ಅದಕ್ಕಿಂತ ಮುಂಚೆ ನಾವು ಪೂರ್ವಕವಾಗಿ 1 ವಾರ ಮುಂಚೆ ರೆಡಿಯಾಗಿರ್ತೀವಿ. ಏನು ಅಂದರೆ 1 ವಾರ ಮುಂಚೆನೇ ನಾವು ಕ್ವೀನ್ಸ್ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಆ ಕ್ವೀನ್ಸ್ ಎಲ್ಲ ಯಾವುದಕ್ಕೆ ಕ್ವೀನ್ ಇರೋದಿಲ್ವೋ ಅಂದರೆ ನಾವು ಕ್ವೀನ್ ಇರೋದು ತಗೊಂಡೋಗಿರ್ತೀವಿ. ಕ್ವೀನ್ ಇಲ್ಲದೆ ಇರ್ತಕ್ಕಂಥ ಬಾಕ್ಸಿಗೆ ಕ್ವೀನ್ ಸೆಲ್ ಕೊಡ್ತೀವಿ. ಅದು ಮತ್ತೆ 2 ವಾರ ಆದಮೇಲೆ ಮೊಟ್ಟೆ ಇಡೋಕ್ಕೆ ಶುರುವಾಗುತ್ತೆ. ಈಗ ಇದರಲ್ಲಿ ಸಾಧಕ ಬಾಧಕ ಏನು ಬರ್ತವೆ ಅಂತಂದರೆ, ಒಂದು ಇದಕ್ಕೆ ಫುಡ್ಡು ಸಿಗಬೇಕು ಚೆನ್ನಾಗಿ, ಇಲ್ಲಾಂದರೆ ಆರ್ಟಿಫಿಷಿಯಲ್ ಫುಡ್ ನಾವು ಕೊಡಬೇಕು. ಯಾವಾಗಲೇ ಸಾಕಲಿಕ್ಕೆ ಯೋಗ್ಯ ಅಂತಂದರೆ ಅಕ್ಟೋಬರಲ್ಲಿ ನಾವು ಯಾವುದೇ ರೈತರಾಗಿರ್ಬೋದು ಅಕ್ಟೋಬರಲ್ಲಿ ಸಾಕಾಣಿಕೆ ಮಾಡೋದು ಸೂಕ್ತ. ಅಕ್ಟೋಬರ್ 1 ಮಂತು ನಾವು ಫುಲ್ಲು ಅದನ್ನು ಸರ್ವೈವಲ್ ಮಾಡಿ ಸೆಟ್ ಮಾಡಿಬಿಟ್ರೆ ನಮ್ಮ ವಾತಾವರಣಕ್ಕೆ ನವಂಬರಲ್ಲಿ ಡಿವೈಡು ಮಾಡ್ಬೋದು. ನವಂಬರಿಂದನೂ ಸಹ ಕೆಲವೊಂದೊಂದು ಟೈಮಲ್ಲಿ ಜೇನುತುಪ್ಪನೂ ಸಹ ಬರುತ್ತೆ. ನಾನು ಇದುವರೆಗೂ ಒಂದು 50 ಬಾಕ್ಸ್ ಕೊಟ್ಟಿದ್ದೀನಿ 1-2 ತಿಂಗಳಿಂದ. 50 ಬಾಕ್ಸಲ್ಲಿ 30 ಬಾಕ್ಸ್ ಅಂತೂ ಜೇನುತುಪ್ಪ ಬಂದಿದೆ. 50 ಬಾಕ್ಸ್ ಕೊಟ್ಟಿದ್ದೀನಿ. 50 ಬಾಕ್ಸಲ್ಲಿ 30 ಬಾಕ್ಸು ರೈತರಿಗೆ ಜೇನುತುಪ್ಪ ಬಂದಿದೆ ಆಲ್ರೆಡಿ. ಅವರು ಫೋಟೋ ವಿಡಿಯೋ ಎಲ್ಲ ಹಾಕಿದ್ದಾರೆ. ಹಂಗೆ ಖುಷಿ ಆಗುತ್ತೆ. ಯಾರೇ ರೈತರು ಸಾಕಾಣಿಕೆ ಮಾಡಬೇಕು ಅಂದರೆ ಅಕ್ಟೋಬರ್ ಅಥವಾ ನವಂಬರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಸೂಕ್ತ. ನಿಮ್ಮಲ್ಲಿ ಇರೋ ತಳಿ ಯಾವುದು ಅಂದರೆ ಈಗ ನಮ್ಮಲ್ಲಿ ಈಗ ನೋಡ್ರಿ ಜೇನಲ್ಲಿ 4 ಥರದ್ದು ಬರುತ್ತೆ. ಒಂದು ಹೆಜ್ಜೇನು ಬರುತ್ತೆ ದೊಡ್ಡದು, ತುಡುವೆ ಜೇನು ಅಂತ ಒಂದು ಬರುತ್ತೆ, ಕೋಲ್ ಜೇನು ಬರುತ್ತೆ ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥದ್ರಲ್ಲಿ ಕೋಲ್ ಜೇನು. ಆಮೇಲೆ ಇನ್ನೊಂದು ಮಿಸ್ರಿ ಅಂತ ಬರುತ್ತೆ ಸ್ಟಿಂಗ್ಲೆಸ್ ಬಿ, ಅದು ಚುಚ್ಚೋದಿಲ್ಲ. ಈ 4 ಜೇನು ತಿಂತಕ್ಕಂಥ ಜೇನುತುಪ್ಪ ನಾವೇನು ಈ 4ರದ್ದು ಜೇನುತುಪ್ಪ ಸೇವನೆ ಮಾಡ್ತೀವಿ. ಸಾಕ್ಲಿಕ್ಕೆ ಯೋಗ್ಯವಾಗಿರೋದು 2 ಮಾತ್ರ ಬರುತ್ತೆ. ಗೂಡಲ್ಲಿ ಒಂದು ತುಡುವೆ ಜೇನು ಸಾಕ್ತೀವಿ, ಇನ್ನೊಂದು ಮಿಸ್ರಿ ಅಂತ ಏನಿದೆ ಹೇಳಿದ್ವಿ ಮುಜೆಂಟಿನ, ಅವೆರಡನ್ನ ಮಾತ್ರ ನಾವು ಬಾಕ್ಸಲ್ಲಿ ಸಾಕಾಣಿಕೆ ಮಾಡಲಿಕ್ಕೆ ಯೋಗ್ಯ. ಈ ಮುಜೆಂಟಿ ಜೇನಿದೆಯಲ್ಲ ಅದು 0 ಮೇಂಟೆನೆನ್ಸು. ಒಂದ್ಸಲಿ ನಾವು ಬಾಕ್ಸಿಗೆ ಕೂರಿಸಿದ್ವಿ ಅಂದರೆ ಯಾವುದೇ ಕಾರಣಕ್ಕೂ ಎದ್ದೋಗೋದಿಲ್ಲ, ಅದು ಎದ್ದೋಗೋದಿಲ್ಲ. ವರ್ಷಕ್ಕೆ 1 ಟೈಮ್ ಮಾತ್ರ. ಅದು ಒಂದು ಬಾಕ್ಸಲ್ಲಿ 150 ಗ್ರಾಮ್ 200 ಗ್ರಾಮ್ ಜೇನುತುಪ್ಪ ಬರುತ್ತೆ. ವಾತಾವರಣ ಚೆನ್ನಾಗಿತ್ತು ಅಂದರೆ ಕೆಲವೊಂದು ಟೈಮಲ್ಲಿ 400-500 ಗ್ರಾಮ್ ಬರಬಹುದು. ಮಲೆನಾಡಲ್ಲೆಲ್ಲ ಒಂದು ಅರೆಮಲೆನಾಡಾಗಿರೋದ್ರಿಂದ ಆ ಜೇನಲ್ಲಿ ಕಡಿಮೆ. ಅದು ಮೆಡಿಸಿನ್ ವ್ಯಾಲ್ಯೂ ಆಗಿರೋದ್ರಿಂದ ಅದಕ್ಕೆ ಕಾಸ್ಟ್ ಜಾಸ್ತಿ, 2,000 ರೂಪಾಯಿ kg ತನಕ ಇದೆ. ಈಗ ತುಡುವೆ ಜೇನು ನಮ್ಮಲ್ಲಿ ಈಗ ಮಾವು ಸೀಸನ್ನು ಚೆನ್ನಾಗಿರೋದ್ರಿಂದ ಈಗ ಮಾವಿನ ಗಿಡದಲ್ಲಿ ಇಟ್ಟಿದ್ದೀವಿ. ಈಗ ಮತ್ತು ಅಡಿಕೆ ತೋಟದಲ್ಲಿ ಇಟ್ಟಿದ್ದೀನಿ. ಈಗ ಮಾವಿನ ಗಿಡದಲ್ಲಿ ಪಾಲಿನೇಷನ್ಗೋಸ್ಕರ ಇಲ್ಲಿ ಇಟ್ಟಿದ್ದೀನಿ. ಇದು ನಮ್ಮ ಚಿಕ್ಕಮ್ಮರ ತೋಟ. ಪಾಲಿನೇಷನ್ ಆಗಬೇಕು. ಇದಕ್ಕೆ 0 ಕೆಮಿಕಲ್, ಏನು ಸ್ಪ್ರೇನೇ ಮಾಡಿಲ್ಲ ನಾವು. ಈ ಮಾವಿನ ಗಿಡಕ್ಕೆ 2 ವರ್ಷದಿಂದ ಏನೂ ಸ್ಪ್ರೇನೇ ಮಾಡೋದಿಲ್ಲ. ಈ ಜೇನು ಕುಟುಂಬ ಈಗ ತುಡುವೆ ಜೇನಿದೆಯಲ್ಲ, ಇದು 1 ವರ್ಷಕ್ಕೆ ನಮಗೆ ಆವ್ರೇಜ್ 5 kg ಜೇನುತುಪ್ಪ ಬರುತ್ತೆ ಒಂದು ಬಾಕ್ಸಲ್ಲಿ. 1 ವರ್ಷಕ್ಕೆ ಒಂದು ಬಾಕ್ಸಲ್ಲಿ 5 kg ಜೇನುತುಪ್ಪ ಬರುತ್ತೆ. ಅಂದರೆ ನಿಮಗೆ ಎಷ್ಟು ಬೀಳುತ್ತೆ 1 kg ಅಂದರೆ? ಈಗ 1 kg ನಾನು ಕೊಡ್ತಾ ಇರೋದು ಡಿಪಾರ್ಟ್ಮೆಂಟು ಹೊರಗಡೆ ಕೆಲವೊಬ್ಬರು 1,000 ರೂಪಾಯಿ ಕೊಡ್ತಿದ್ದಾರೆ. ನಾವು 750ರಿಂದ 800 ರೂಪಾಯಿ ತನಕ ಕೊಡ್ತಾ ಇದ್ದೀವಿ. 800 ರೂಪಾಯಿ ಪ್ಯೂರ್ ಹನಿ. ನಮ್ಮಲ್ಲಿ ಒಂದು ಬ್ರ್ಯಾಂಡ್ ಇದೆಯಾ ಅಥವಾ ನಾವು ಇನ್ನೂ ಬ್ರ್ಯಾಂಡ್ ಮಾಡಿಲ್ಲ. ಬ್ರ್ಯಾಂಡ್ ಮಾಡೋಕ್ಕೆ ನಮಗೆ 20 kg ನೋಡ್ರಿ 24 kg ಬಂದಿತ್ತು. ಈ ಒಂದು 15 ದಿನ ಕೆಳಗಡೆ 2 ದಿನಕ್ಕೆ ಖಾಲಿ ಆಯಿತು.
2 ದಿನಕ್ಕೆ ಬ್ರ್ಯಾಂಡ್ ಮಾಡ್ಬೋದು, ಬ್ರ್ಯಾಂಡ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಬಟ್ ಬ್ರ್ಯಾಂಡ್ ಮಾಡಿದಾಗ ಮಾರ್ಕೆಟಿಂಗ್ ಮಾಡಬೇಕು, ಮಾರ್ಕೆಟಿಂಗು ಮಾಡ್ತೀನಿ, ಬಟ್ ಸ್ಟಾಕ್ ಇರ್ಬೇಕು ನನ್ನಲ್ಲಿ. ಕಸ್ಟಮರ್ ಕೇಳಿದಾಗ ಕೊಡೋಕ್ಕೆ ನನ್ನ ಬ್ರ್ಯಾಂಡ್ ಸ್ಟಾಕ್ ಇರಬೇಕು. ಈಗ ಸ್ಟಾಕ್ ಮಾಡೋ ಮಟ್ಟಕ್ಕಿಂತ ನಾವು ಹೋಗಿರೋದ್ರಿಂದ ಸದ್ಯಕ್ಕೆ ಏನು ಬರ್ತಾ ಇದೆಯೋ ಬಂದಂಗೆ ನಾವು ಲೋಕಲ್ ಬಾಟ್ಲು ಮಾಡಿ ಕೊಡ್ತಾ ಇದ್ವಿ. ಲೋಕಲಲ್ಲೇ ಮಾಡ್ಕೊಂಡ್ರೆ ಲೋಕಲಲ್ಲೇ ಸೇಲ್ ಆಗುತ್ತೆ ಅಂತ, ಎಷ್ಟೇ ಕೆಜಿ ಇದ್ರೆ ಸೇಲ್ ಆಗುತ್ತೆ. ಎಷ್ಟು ಬಾಕ್ಸ್ ಇದೆ ನಿಮ್ಮ ಹತ್ರ ಟೋಟಲ್? ನನ್ನ ಹತ್ರ ಇವತ್ತಿಗೆ 50 ಇದಾವೆ. 50 ಬಾಕ್ಸ್ ಎಲ್ಲ ಬಾಕ್ಸಲ್ಲೂ ಹನಿ ಬರುತ್ತೆ? ಎಲ್ಲ ಬಾಕ್ಸಲ್ಲಿ ಇಲ್ಲ, ಬರೀ 20 ಬಾಕ್ಸಲ್ಲಿ ಮಾತ್ರ ಜೇನುತುಪ್ಪ ತೆಗಿತೀವಿ ನಾವು. ಇನ್ನು ಉಳಿಕಿದ ಬಾಕ್ಸನ್ನ ನಾವು ಬರೀ ಡಿವೈಡ್ ಮಾಡೋದು, ಕಾಲೋನಿ ಮಾರಾಟ ಮಾಡ್ತೀವಿ. ರೈತರು ಕೇಳ್ತಾ ಇರ್ತಾರೆ, ಆಮೇಲೆ KVK ಅವ್ರು ತಗೊತಾ ಇರ್ತಾರೆ. ಅಗ್ರಿಕಲ್ಚರ್ ಆಫೀಸಲ್ಲಿ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ರೈತರು ನಮ್ಮ ಹತ್ರ ಬಂದು ತಗೊಳ್ತಾರೆ. ಹಂಗಾಗಿ ನಾವು ಅವರಿಗೆಲ್ಲ ಕೊಡ್ತೀವಿ ರೈತರಿಗೆ. ಒಂದು ಬಾಕ್ಸ್ ಎಷ್ಟು ಬೀಳುತ್ತೆ ಸರ್? ಈಗ ಡಿಪಾರ್ಟ್ಮೆಂಟ್ ರೇಟ್ ಇರೋದು ISI ಬಾಕ್ಸ್ ಬಂದು 4500 ರೂಪಾಯಿ ಒಂದು ಬಾಕ್ಸ್. ಹಾಂ, ಓಕೆ. ಈಗ ನಾವು ಅದನ್ನು 4000 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದೇನಿದೆಯೋ ಫುಲ್ ಸೆಟ್ಟು, ಈ ವಿತ್ ಸ್ಟ್ಯಾಂಡು, ಈ ಆಂಟ್ ಕಪ್ಪು, ಒಂದು ಕಾಲೋನಿ ಅಂದರೆ 6 ಫ್ರೇಮ್ ಇರ್ತಕ್ಕಂಥ ಫುಲ್ ಕಾಲೋನಿ ಸೇರಿ ನಾವು 4000 ರೂಪಾಯಿ ಕೊಡ್ತಾ ಇದ್ದೀವಿ. 4000 ರೂಪಾಯಿಗೆ ರೈತರಿಗೆ ಕೊಡ್ತಾ ಇದ್ದೀವಿ. ಇದರಲ್ಲಿ ಏನು ಶೇಖರಣೆ ಆಗುತ್ತೆ? ಇದರಲ್ಲಿ ಇದು ಸಂಸಾರ ಕೋಣೆ ಅಂದರೆ ಇದು ಬ್ರೂಡ್ ಚೇಂಬರ್. ಇದು ಬಂದು ಸೂಪರ್ ಚೇಂಬರ್. ಇದರಲ್ಲಿ 3 ಪಾರ್ಟ್ ಇದ್ದಾವೆ. ಒಂದು ಬಾಟಮ್ ಬೋರ್ಡು, ಒಂದು ಸೂಪರ್ ಚೇಂಬರ್, ಇದು ಬ್ರೂಡ್ ಚೇಂಬರು, ಮತ್ತು ಇದು ಕ್ಯಾಪು. ಇದು ಕ್ಯಾಪ್ ಇರುತ್ತಲ್ಲ. ಈಗ ಬ್ರೂಡ್ ಚೇಂಬರ್ ಇದೆಯಲ್ವಾ, ಇದು ನಮಗೆ ಬರೀ ಮರಿ ಹುಳ ಆಮೇಲೆ ಪೋಲನ್ನು ಕಲೆಕ್ಟ್ ಮಾಡೋಕ್ಕೆ ಮಾತ್ರ ಇದು ಬ್ರೀಡಿಂಗ್ ಅಷ್ಟೇ. ಈಗೇನು ಜೇನುತುಪ್ಪ ಬರುತ್ತೆ ಅಂತೀವಲ್ಲ, ಜೇನುತುಪ್ಪ ಬರೋ ಕೋಣೆ ಇದರಲ್ಲಿ ಬರುತ್ತೆ, ಈ ಫ್ರೇಮಲ್ಲಿ ಬರುತ್ತೆ. ಅದು ಸಂಸಾರ ಕೋಣೆ. ಇದು ಸಂಸಾರ ಕೋಣೆ, ಇದು ಬ್ರೂಡ್ ಚೇಂಬರ್, ಸೂಪರ್ ಚೇಂಬರ್. ಓಕೆ. ಸೂಪರ್ ಚೇಂಬರಲ್ಲಿ ಮಾತ್ರ ನಾವು ಜೇನುತುಪ್ಪ ತೆಗಿತೀವಿ. ಬ್ರೂಡ್ ಚೇಂಬರಲ್ಲಿ ತೆಗಿಯಂಗಿರಲ್ಲ, ಬರಲ್ಲ. ಹನಿ ಇರುತ್ತೆ ಅವಕ್ಕೆ, ಮರಿಗಳಿಗೆ, ರಾಣಿಗೆ, ಅದಕ್ಕೆ ರಾಣಿಗೆ ಫೀಡಿಂಗ್ ಕೊಡೋಕ್ಕೆ ಇಟ್ಕೊಂಡು ಸ್ಟಾಕ್ ಮಾಡಿರ್ತಾರೆ. ಅಂದರೆ ಕೆಲವರು ಹೇಳ್ತಾರೆ ನೀಟಾಗಿ ಇದು ಸಿಕ್ಕಿಲ್ಲ, ಆಹಾರ ಸಿಕ್ಕಿಲ್ಲ ಅಂದರೆ ಎದ್ದೋಗ್ತಾವು ಅಂತ. ಈಗ ಆಹಾರ ಸಿಗದೆ ಎದ್ದೋ ಕಾರಣನೇ ಅದು, ನಾವು ಆರ್ಟಿಫಿಷಿಯಲ್ ಫುಡ್ ಕೊಡಲೇಬೇಕು. ಹಾಗಾಗಿ ಶುಗರ್ ಫೀಡಿಂಗ್ ಕೊಟ್ಟಿರ್ತೀವಿ ನಾವು. ಕೆಲವರು ತುಡುವೆ ಜೇನಿದ್ರೆ ಹಳದಿ ಕಲರ್ ಹೂವು ಸುತ್ತಮುತ್ತ ಇದ್ರೆ ಭಾಳ ಒಳ್ಳೇದು. ಹೌದೌದು, ಮಲೆನಾಡಲ್ಲಿ ಆ ಹೂವಿಗೆ ಜೇನುತುಪ್ಪ ಭಾಳ ಬರುತ್ತೆ. ಆಮೇಲೆ ಗೊಬ್ಬರದ ಗಿಡ, ಇಲ್ಲೆಲ್ಲ ನಮ್ಮ ಸುತ್ತಮುತ್ತ ಗೊಬ್ಬರದ ಗಿಡ ಇದ್ದಾವೆ. ಹಾಗಾಗಿ ಗೊಬ್ಬರದ ಗಿಡದ್ದು ಫ್ಲೇವರಲ್ಲೇ ಹನಿ ಬರ್ತಾ ಇರುತ್ತೆ. ಆಮೇಲೆ ಈಗಲೂ ಅಷ್ಟೇ ಮಾವು ಇದೆಯಲ್ಲ, ಮಾವಲ್ಲೇ ಅಷ್ಟೇ ಮಾವಿನ ಫ್ಲೇವರೇ ಬರುತ್ತೆ. ಈಗೇನು ಮಾವಿನ ಹೂ ಏನು ಸ್ಮೆಲ್ ಬರ್ತಾ ಇದೆಯೋ, ಹನಿನೂ ಸಹ ಅದೇ ಸ್ಮೆಲ್ಲೇ ಬರ್ತಾ ಇರುತ್ತೆ. ಅದರಿಂದ ಈ ಯಾವ ಒಂದು ಇದಿರುತ್ತೋ ಆ ಫ್ಲೇವರ್ ಬರುತ್ತೆ. ಸೂಪರ್ ಚೇಂಬರಲ್ಲಿ ಮಾತ್ರ ಹನಿ ಸ್ಟಾಕ್ ಆಗುತ್ತೆ. ಸೂಪರ್ ಚೇಂಬರಲ್ಲಿ ಮಾತ್ರ ಹನಿ ಸ್ಟಾಕ್ ಆಗುತ್ತೆ. ಓಕೆ. ಈ ಮೇಲ್ ಹನಿ ಬೀದೇನು ಕೆಲಸ ಇರಲ್ಲ ಇದರಲ್ಲಿ. ಈಗ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಒಂದು ರಾಣಿ, ಒಂದು ಕುಟುಂಬ ಅಂತಂದರೆ ಒಂದು ರಾಣಿ, ವರ್ಕರ್ ಬೀಸು ಮತ್ತು ಡ್ರೋನ್ಸ್ ಬಂದು ಗಂಡು ಹುಳ. ಈ ಗಂಡು ಹುಳದ ಕೆಲಸ ಏನಪ್ಪ ಅಂದರೆ, ಈಗ ಲೈಫಲ್ಲಿ ರಾಣಿ ಒಂದು ಟೈಮ್ ಮಾತ್ರ ಮೇಟ್ ಆಗುತ್ತೆ. ಓಕೆ. ರಾಣಿ 2 ವರ್ಷ ಬದುಕುತ್ತೆ, 2 ರಿಂದ 3 ವರ್ಷ ಬದುಕುತ್ತೆ. ನಾವು ಅದನ್ನು ಸೈಂಟಿಫಿಕ್ಕಾಗಿ ನಮಗೆ ನೋಡಿಲ್ಲ, ಕೆಲವೊಬ್ಬೊಬ್ರು ಹೇಳೋ ಪ್ರಕಾರ 2 ರಿಂದ 3 ವರ್ಷ ರಾಣಿ ಬದುಕುತ್ತೆ ಅಂತ ಹೇಳ್ತಾರೆ. ವರ್ಕರ್ ಬೇಸ್ ಇದೆಯಲ್ಲ, ಅವು 1-2 ತಿಂಗಳು, 50 ದಿನ, 50 ರಿಂದ 60 ದಿನದೊಳಗೆ ವರ್ಕರ್ ಬೀಸು ಇರ್ತವೆ. ಗಂಡುಳ 45 ರಿಂದ 50 ದಿನ ಬದುಕುತ್ತೆ ಅಷ್ಟೇ. ಗಂಡುಳ ಬರೀ ಒಂದ್ಸಲಿ ಮೇಟಾಗಿ ಬಂದಿದ್ದಷ್ಟು ಬಿಟ್ಟರೆ ಇನ್ನು ಬಾಕಿ ಟೈಮಲ್ಲೆಲ್ಲ ಅದು ಕುತ್ಕೊಂಡು ತಿನ್ನೋದೇ ಕೆಲಸ. ಓಕೆ. ಗಂಡುಳದ್ದು ಏನು ಕೆಲಸ ಇರಲ್ಲ. ಬಾಕಿದೆಲ್ಲ ವರ್ಕರ್ ಬೀಸೆ. ಈಗ ಗೂಡು ಕಾಯೋದಾಗಿರ್ಬೋದು, ಪ್ರೊಟೆಕ್ಷನಿಗೆ, ಒಳಗಡೆ ಕಟ್ಟೋದಾಗಿರ್ಬೋದು, ಗೂಡು ಕಟ್ಟೋದಾಗಿರ್ಬೋದು, ಹೊರಗಡೆ ಆಹಾರ ಹುಡ್ಕೊಂಬರೋದಾಗಿರ್ಬೋದು, ಎಲ್ಲ ಕೆಲಸ ಮಾಡೋದು ವರ್ಕರ್ ಬೀಸೆ. ಕ್ವೀನ್ ಏನು ಮಾಡುತ್ತೆ ಅಂದರೆ, ದಿನಕ್ಕೆ 1-2 ಕೆಪಾಸಿಟಿ ಮೊಟ್ಟೆ ಇಡುತ್ತೆ. ಅಷ್ಟು ಮೊಟ್ಟೆನ ಅದು ಸುಮ್ಮನೆ ಇಡ್ತಾ ಇರೋದು. ಯಾವ ಗೂಡಲ್ಲಿ ಖಾಲಿ ಆಗಿದೆಯೋ ಆ ಗೂಡಿಗೆ ಮೊಟ್ಟೆ ಇಡೋದೇ ಕೆಲಸ ರಾಣಿ. ಓಕೆ. ಫುಡ್ ತಿನ್ನೋದು, ಮೊಟ್ಟೆ ಇಡೋದಷ್ಟೇ ಕೆಲಸ. ಅಂದರೆ ಎಷ್ಟು ಮೇಲ್ ಬೀಸ್ ಇರುತ್ತೆ ಅಂದರೆ ಒಂದು ಗೂಡಲ್ಲಿ? ಈಗ ನಾವು ಏನು ಗೊತ್ತಾ, ಈಗ ಮೇಲ್ ಬೀಸು ಹಂಗೆ ಕೌಂಟ್ ಮಾಡೋಕ್ಕೆ ಬರೋದಿಲ್ಲ, ಗೊತ್ತಾಗೋದಿಲ್ಲ. ಒಂದು ಕುಟುಂಬ ಅಂತಂದರೆ ನಮ್ಮದು ಈಗ 6 ಫ್ರೇಮ್ ಇರ್ತಕ್ಕಂಥ ಒಂದು ಕುಟುಂಬ. ಈ 6 ಫ್ರೇಮ್ ಇರ್ತಕ್ಕಂಥ ಒಂದು ಕುಟುಂಬಕ್ಕೆ ಒಂದೇ ರಾಣಿ. ವರ್ಕರ್ ಬೀಸ್ ಭಾಳ ಇರ್ತವೆ. ನಾವು ಕೌಂಟ್ ಏನು ಮಾಡಿರಲ್ಲ, ಅದಕ್ಕೆ ಗೊತ್ತಾಗೋದಿಲ್ಲ. ಫ್ರೇಮ್ ಲೆಕ್ಕದಲ್ಲಿ ನಾವು ಕೊಡ್ತೀವಿ. ನಾವು ಕಾಲೋನಿ ಮಾರಾಟ ಮಾಡ್ಬೇಕಾದ್ರೂ ಅಷ್ಟೇ, ಫುಲ್ ಇದೊಂದು ಕುಟುಂಬ ಇದೆಯಲ್ಲ, ಒಂದು ಕುಟುಂಬನೇ ಕೊಡ್ತೀವಿ. 2000 ರೂಪಾಯಿ ಒಂದು ಕುಟುಂಬ ಕೊಡ್ತೀವಿ. ಓಕೆ. 6 ಫ್ರೇಮ್ ಇರ್ತಕ್ಕಂಥ ಒಂದು ಕುಟುಂಬ 2000 ರೂಪಾಯಿ.
ಓಕೆ, ಈಗ ನೀವು ಹೇಳಿದ್ರಲ್ಲ ರಾಣಿ ಇದೆ ಅಂತ, ನಿಮಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಇದ್ರಲ್ಲಿ ರಾಣಿ? ರಾಣಿ ಯಾಕಂತಂದ್ರೆ ಈಗ ಸಡನ್ ಆಗಿ ಜೇನು ಕೃಷಿ ಮಾಡ್ತಾ ಇರೋರಿಗೆ ಸಡನ್ ಆಗಿ ಗೊತ್ತಾಗಲ್ಲ. ಅದು ಸ್ವಲ್ಪ ಈ ವರ್ಕರ್ ಬೇಸಿಗಿನ ಸ್ವಲ್ಪ ಉದ್ದ ಇರುತ್ತೆ, ದಪ್ಪ ಇರುತ್ತೆ ರಾಣಿ. ರಾಣಿ ಅಂದ್ರೆ ಸೆಂಟ್ರಲ್ ಇರುತ್ತೋ ಲೈಕ್ ಅದ್ರ ಈಗ ಎಲ್ಲ ಫ್ರೇಮಲ್ಲೂ ಓಡಾಡ್ತಾ ಇರುತ್ತೆ. ಈಗ ಅಲ್ಲೇ ಇರುತ್ತೆ ಇಲ್ಲೇ ಇರುತ್ತೆ ಅನ್ನಲ್ಲ. ಮಧ್ಯಾಹ್ನ ಒಂದ್ ಕಡೆ ಇರುತ್ತೆ, ಸಂಜೆನೆ ಒಂದ್ ಕಡೆ ಇರುತ್ತೆ, ಬೆಳಗ್ಗೆ ಟೈಮಲ್ಲೇ ಒಂದ್ ಕಡೆ ಇರುತ್ತೆ. ತೋರಿಸ್ತೀನಿ ಸರ್. ಈಗ ನೀವು ಇಟ್ಟಿದ್ದೀರಲ್ಲ, ಎರಡರಲ್ಲೂ ಹನಿ ಬರುತ್ತೆ ಸರ್, ಲೈಕ್ ಆ ಥರ ಅದರಲ್ಲಿ ಕಲೆಕ್ಟ್ ಆಗುತ್ತಾ? ಹಾಂ, ಹೌದೌದೌದು. ಈಗ ಇದು ಸೂಪರ್ ಇದು ಬ್ರೂಡ್ ಚೆಂಬರ್. ಇದನ್ನ ಮೊನ್ನೆ ಡಿವೈಡ್ ಮಾಡ್ಕೊಂಡು ತಗೊಂಬಂದಿದ್ದೀವಿ. 2ನೇ ತಾರೀಕು ಡಿವೈಡ್ ಮಾಡಿರೋದು. 2ನೇ ತಾರೀಕು ಡಿವೈಡ್ ಮಾಡಿದ್ದೀವಿ. 3 ಫ್ರೇಮ್ ಡಿವೈಡ್ ಮಾಡಿದ್ದೀವಿ. 2ನೇ ತಾರೀಕಿಂದ ಇವತ್ತಿಗೆ ಈಗ ಈ ಥರ ಕಟ್ತಾ ಇದೆ. ಈಗ ಈ ಥರ ಕಟ್ಕೊಂತ ಬರುತ್ತೆ ಸೈಡಿಗೆ. ವರ್ಕರ್ ಬೀಸು ಮೇಣ ಕಟ್ಕೊಂತ ಬರ್ತವೆ. ಕ್ವೀನ್ ಅದಕ್ಕೆ ಮೊಟ್ಟೆ ಇಡುತ್ತೆ. ಅದರಲ್ಲಿ ಮೊಟ್ಟೆ ಇಡುತ್ತೆ. ಹಂಗಾಗಿ ಅಗಲ ಆದಮೇಲೆ ಕ್ವೀನು ಮೊಟ್ಟೆ ಇಡೋಕ್ಕೆ ಶುರು ಮಾಡುತ್ತೆ. ಇದರಲ್ಲೆಲ್ಲ ಇಟ್ಟಿದೆ ಸರ್? ಇದರಲ್ಲಿ ಇಲ್ಲೇ ಇದೆ ನೋಡಿ ಕ್ವೀನ್. ಇದೆ ಕ್ವೀನು. ಇಲ್ಲಿ ಹನಿ ಇರುತ್ತೆ, ಇಲ್ಲಿ ಪೋಲನ್ ಇರುತ್ತೆ, ಇಲ್ಲಿ ಮರಿ ಹುಳ ಇರ್ತವೆ. ಇದು ಇನ್ನು ಹೊಸದಾಗಿ ತಂದಿರೋದ್ರಿಂದ ಇನ್ನು ಈಗ ಇಟ್ಟಿದೆ, ಎಗ್ಗೆಲ್ಲ ಇಟ್ಟಿದೆ. ಇದೆ ಕ್ವೀನು. ಓಕೆ, ಅದು ಕ್ವೀನು. ಇದು ಕ್ವೀನು. ಓಕೆ. ಈ ವರ್ಕರ್ ಬೇಸಿಗಿನ ಸ್ವಲ್ಪ ಉದ್ದ ದಪ್ಪ ಇರುತ್ತೆ. ಲೈಕ್ ಸರ್, ಇದು ಕಡಿಯೋದಿಲ್ವಾ? ಅಂದರೆ ಲೈಕ್ ಈಗ ಚುಚ್ಚುತ್ತೆ, ಕಡಿಯಲ್ಲ. ಅದು ಹನಿ ಬೀಸು ಅದು ಸತ್ತೋಗುತ್ತೆ ಅಂತಲ್ಲ ಸರ್? ಲೈಕ್ ಈಗ ಕಡಿದ ತಕ್ಷಣ, ಚುಚ್ಚಿದ ತಕ್ಷಣ ಯಾವುದೇ ಜೇನುಹುಳ ಆದರೂ ಸತ್ತೋಗುತ್ತೆ. ಹೆಜ್ಜೇನಾದರೂ ಅಷ್ಟೇ, ತುಡುವೆ ಜೇನಾದರೂ ಅಷ್ಟೇ, ಆಮೇಲೆ ಕೋಲ್ ಜೇನಾದರೂ ಅಷ್ಟೇ. ಚುಚ್ಚಿದ್ರೆ ಅದು ಬಾಯಲ್ಲಿ ಕಡಿಯಲ್ಲ. ಹಿಂದ್ಗಡೆ ಚುಚ್ಚಿದ ತಕ್ಷಣ ಏನಾಗುತ್ತೆ ಅಂದರೆ ಅದ್ರ ಏನು ವಿಷದ ಚೀಲ ಇರುತ್ತಲ್ಲ, ಆ ವಿಷದ ಚೀಲದ ಬೆರಕೆನೆ ಅದು ಎಲ್ಲ ವಾಪಸ್ ಬಂದುಬಿಟ್ಟಿರುತ್ತಲ್ಲ, ಹಂಗಾಗಿ ಅದು ಬದುಕೋದಿಲ್ಲ, ಸತ್ತೋಗುತ್ತೆ.